ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ಹಾಕಿದ ಬೆನ್ನಲ್ಲೇ ಭೀಮ್ ಆರ್ಮಿ ಪಥಸಂಚಲನವನ್ನು ಮಾಡ್ತೀವಿ ಅಂತ ಹೊರಟಿತ್ತು. ಅವ್ರಿಗೂ ಕೂಡ ಪರ್ಮಿಷನ್ ಅನ್ನು ನಿರಾಕರಿಸಿದ್ದಾರೆ. ಅವ್ರಿಗೂ ಕೂಡ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಅದೇ ಸಮಯಕ್ಕೆ ಅದೇ ರೂಟ್ನಲ್ಲಿ ನಾವು ಪಥಸಂಚಲನವನ್ನ ಮಾಡ್ತೀವಿ ಅಂತ ಭೀಮ್ ಆರ್ಮಿ ಹೊರಟಿತ್ತು. ಇದೀಗ ಎರಡೂ ಸಂಘಟನೆಗಳಿಗೆ ಅನುಮತಿಯನ್ನು ನಿರಾಕರಿಸಲಾಗಿದೆ. ಚಿತ್ತಾಪುರದಲ್ಲಿ ಭೀಮಾ ಪಥಸಂಚಲನಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಅಂದ್ರೆ ಆರ್ಎಸ್ಎಸ್ ಪಥಸಂಚಲನವನ್ನ ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಅದೇ ಸಮಯಕ್ಕೆ ಅದೇ ರೂಟ್ನಲ್ಲಿ ಭೀಮ್ ಆರ್ಮಿ ಪಥಸಂಚಲನವನ್ನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು ಆರ್ಎಸ್ಎಸ್ ಪಥಸಂಚಲನವನ್ನ ನಿಲ್ಲಿಸಬೇಕು ಅನ್ನೋ ಒಂದು ಕಾರಣದಿಂದಲೇನಾ ಅನ್ನುವಂಥ ಪ್ರಶ್ನೆ ಹುಟ್ಟು ಹಾಕಲಾಗಿದೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಗಲಾಟೆ ಆಗಬಹುದು ಅನ್ನೋ ಕಾರಣದಿಂದ ಅನುಮತಿ ನಿರಾಕರಿಸಿದ್ದೇವೆ ಅಂತ ತಾಲೂಕು ಆಡಳಿತ ಹೇಳ್ತಾ ಇದೆ. ಅಪ್ಡೇಟ್ ಪಡ್ಕೋಣ. ಇನ್ನಷ್ಟು ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ಏನ್ ಅಪ್ಡೇಟ್ ಇದೆ? ಇವತ್ತು ಚಿತ್ತಾಪುರದಲ್ಲಿ ನಡೀಬೇಕಾಗಿದ್ದಂತ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮಕ್ಕೆ ತಾಲೂಕಾ ಆಡಳಿತದನ್ನ ನಿರಾಕರಿಸಿ ಆದೇಶ ಹೊರಡಿಸಿರುವಂತದ್ದು. ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರಿಂದ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನ ಹಮ್ಮಿಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಆರ್ಎಸ್ಎಸ್ ಅನುಮತಿಗಾಗಿ ಪರವನ್ನ ಕೂಡ ಬರೆದು ಅನುಮತಿ ಕೇಳಿತ್ತು. ಆದ್ರೆ ನಿನ್ನೆ ತಡರಾತ್ರಿವರೆಗೂ ಕೂಡ ಈ ಒಂದು ಅನುಮತಿಗಾಗಿ ಸಾಕಷ್ಟು ವಿಚಾರಗಳನ್ನ ಏನು ಪ್ರಸ್ತಾಪಿಸಿರುವಂತದ್ದು. ಜೊತೆಗೆ 11 ಅಂಶಗಳ ವಿವರಣೆಯನ್ನ ಕೂಡ ತಹಸೀಲ್ದಾರ್ ಅವರು ಕೇಳಿರುವಂತದ್ದು. ಅದಾದ ಬಳಿಕ ಆರ್ಎಸ್ಎಸ್ ತಹಸೀಲ್ದಾರ್ ಕೇಳಿರುವಂತಹ 11 ಅಂಶಗಳಿಗೂ ಕೂಡ ಏನು ವಿವರಣೆ ಎಕ್ಸ್ಪ್ಲನೇಷನ್ ಕೊಟ್ಟರು ಕೂಡ ಬೆಳಗ್ಗೆ ಈ ಒಂದು ಅನುಮತಿನ ನಿರಾಕರಣೆ ಮಾಡಿ ಆದೇಶ ಹೊರಡಿಸಿರುವಂತದ್ದು. ಅಂದ್ರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯುವಂತಹ ಸಂದರ್ಭದಲ್ಲೇ ಭೀಮ್ ಆರ್ಮಿ ಪಥಸಂಚಲನ ಕೂಡ ಹಮ್ಮಿಕೊಂಡಿರುವಂತದ್ದು. ಹೀಗಾಗಿ ಕಾನೂನು ಸುವ್ಯವಸ್ಥೆಗೆ ಭಂಗ ತರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಡೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನಿರಾಕರಣೆ ಮಾಡಿದ್ರೆ, ಮತ್ತೊಂದು ಕಡೆ ಭೀಮ್ ಆರ್ಮಿ ಪಥಸಂಚಲನಕ್ಕೂ ಕೂಡ ಅನುಮತಿಯನ್ನು ನಿರಾಕರಣೆ ಮಾಡಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ಕಲಬುರಗಿ ಗ್ರಾಮೀಣ ಶಾಸಕರಾದಂತಹ ಬಸವರಾಜ ಮತ್ತಿಮೂಡ ಅವರಿದ್ದಾರೆ. ನಾನು ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಚಿತ್ತಾಪುರದಲ್ಲಿ ನಡೀಬೇಕಾದಂತಹ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮ ಅನುಮತಿ ನಿರಾಕರಿಸಿದ್ದಾರೆ. ಯಾಕೆ, ಏನು ಈ ರೀತಿಯಾದಂತಹ ಅನುಮತಿ ನಿರಾಕರಣೆ ಮಾಡಲು ಕಾರಣ ಅಂತ? ಚಿತ್ತಾಪುರ ನಡೀತಕ್ಕಂಥ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮ 15 ದಿವಸ ಹಿಂದಗಡೆ ಫಿಕ್ಸ್ ಆದಂತಹ ಡೇಟು. ನಿನ್ನೆವರೆಗೂ ಕೂಡ ನಾವು ಎಲ್ಲಾ ಕಾರ್ಯಕ್ರಮ ತಯಾರಿ ಮಾಡಿದ್ದೇವೆ. ತಹಸೀಲ್ದಾರನ್ನು ಕೂಡ ಹೋಗಿ ಭೇಟಿಯಾಗಿ ಅವ್ರು ಏನಾದ್ರು ಕೂಡ ಟ್ಯಾಕ್ಸ್ ಕಟ್ಟೋದ ಅದ್ರ ಪರ್ಮಿಷನ್ಗೋಸ್ಕರ ಕೂಡ 6,000 ಚಿಲ್ಲರ್ ದುಡ್ಡನ್ನು ಕಟ್ಕೊಂಡಿದ್ದಾರೆ. ಎಲ್ಲ ಕುಳ್ಳಕ್ಕೆ ರೆಡಿ ಮಾಡಿದ್ರು. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮಾತು ಕೇಳಿ ಅವರು ತವರು ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಯಾರ್ದೋ ಮಾತು ಕೇಳಿ ಅವ್ರ ಪರ್ಮಿಷನ್ ನಿರಾಕರಿಸ್ತಾ ಇದ್ದಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಕ್ಕಂಥದ್ದು 100 ವರ್ಷ ನಡೀತಕ್ಕಂಥ ಸಂಘ. ಯಾವುದೇ ರೀತಿಯ ಸಂಘದಿಂದ ಯಾವುದೇ ತೊಂದರೆ ಮಾಡತಕ್ಕಂಥ ಕೆಲಸ ಹಿಸ್ಟ್ರಿದಲ್ಲಿ ಯಾವುದೂ ಇಲ್ಲ. ಆದ್ರೆ ಇವತ್ತು ಕನ್ಯಾಕುಮಾರಿ ಕಾಶ್ಮೀರವರೆಗೂ ಕೂಡ ಸಂವಿಧಾನಾತ್ಮಕ ಸಂಘದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಯಾರಿಗೆ ಕೂಡ ತೊಂದರೆ ಮಾಡತಕ್ಕಂಥ ಕೆಲಸ ಎಲ್ಲಿ ಮಾಡಿಲ್ಲ. ಇವತ್ತು ಯಾವುದೇ ಕೂಡ ಸರ್ಕಾರ ಮಾಡದಂತ ಕೆಲಸಗಳು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನೇ ಸಮಸ್ಯೆಗಳಾದ್ರೆ ಮೊದಲನೇ ನಿಂತು ಕೆಲಸ ಮಾಡತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಪ್ರಿಯಾಂಕರ್ಗೆ ಅವರು ಇದು ಬಹಳ ಪ್ರತಿಷ್ಠೆ ಆಗ್ತೊಂಡ್ರ ಪಥಸಂಚಲನ ವಿಚಾರ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನಾಗೋದು ಗೊತ್ತಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಲ್ಲ, ಗುಲ್ಬರ್ಗಾದಲ್ಲಿ ಯಾಕಷ್ಟು ಇದು ಮಾಡ್ತಾ ಇದ್ರು ನನಗೂ ಗೊತ್ತಿಲ್ಲ. ನಾವು ಯಾವುದೇ ಕೂಡ ಅವ್ರಿಗೆ ಮಾಡಿದ್ರು, ನಾವು ಯಾವುದೇ ಕೂಡ ಸಮಸ್ಯೆದಲ್ಲಿ ನಾವು ಯಾವುದೂ ಕೂಡ ಅವ್ರ ವಿರುದ್ಧ ಅಂತಕ್ಕಂಥದ್ದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಕ್ಷಾತೀತವಾಗಿ ಎಲ್ಲಾ ಸಂಘಟನೆಗಳನ್ನು ಎಲ್ಲಾ ಕಾರ್ಯಕರ್ತರು ಕೂಡ ಅದರ ಭಾಗವಹಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರ ಪಾರ್ಟಿ ಪಕ್ಷ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ನಾರ್ಮಲ್ ಸಣ್ಣ ಪುಟ್ಟ ಕಾರ್ಯಕರ್ತರು ಕಾರ್ಯಕ್ರಮ ಜೋಯಿನಿಗೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ನಾವು ಕೂಡ ಮಧ್ಯಾಹ್ನ 3 ಗಂಟೆಗೆ ಕಾರ್ಯ ಮಾಡಿರ್ತಕ್ಕಂಥದ್ದು ಯಾವುದೇ ಕಾರಣ ಬಿಡ್ತಕ್ಕಂಥ ಪ್ರಶ್ನೆ. ನಾವು ಮಧ್ಯಾಹ್ನ 3 ಗಂಟೆಗೆ ಪಥಸಂಚಲನ ಮಾಡೇ ಮಾಡ್ತೀವಿ. ನಾವು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಈಗ ಪೊಲೀಸರ ಒಂದು ವರದಿ ನೀಡಿದ್ದಾರೆ. ಒಂದ್ ಕಡೆ ಭೀಮ್ ಆರ್ಮಿ ಪಥಸಂಚಲನ ಇರುವಂತದ್ದು, ಮತ್ತೊಂದು ಕಡೆ ಆರ್ಎಸ್ಎಸ್ ಪಥಸಂಚಲನ ಇರುವಂತದ್ದು. ಕಾನೂನು ಸುವ್ಯವಸ್ಥೆಗೆ ಭಂಗ ಉಂಟಾಗುತ್ತೆ ಅನ್ನುವಂತ ಅಂಶ ಅಲ್ಲಿನ ತಹಸೀಲ್ದಾರ್ ಉಲ್ಲೇಖ ಮಾಡಿರುವಂತದ್ದು. ಇವತ್ತು ನಡೀತಕ್ಕಂಥದ್ದು ಪಥಸಂಚಲನ ಕಾರ್ಯಕ್ರಮ ನಾವು ಮೊದಲೇ ಡೇಟ್ ಫಿಕ್ಸ್ ಆಗಿ ನಾವು ಪರ್ಮಿಷನ್ ಕೂಡ ಕೇಳ್ತಕ್ಕಂಥದ್ದು ಮೊದಲೇ ಫಿಕ್ಸ್ ಆಗಿ ಭೀಮ್ ಆರ್ಮಿದವರು ಬಂದು ಇವತ್ತು ಅವರು ಮತ್ತೆ ನಾವು ಯಾರಿಗೆ ಮಾಡ್ಲಕ್ಕಂಥದ್ದು ಬೇಡ. ಇದು ಸಂವಿಧಾನದಲ್ಲಿ ಯಾರು ಬೇಕಾದ್ರೂ ಹೋರಾಟ ಮಾಡಬಹುದು. ನಾವು ಯಾವ್ದು ಕೂಡ ವಿರುದ್ಧ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ. ಸಮಯ ಬೇರೆ ಕೊಡ್ಲಿ, ಡೇಟ್ ಬೇರೆ ಕೊಡ್ಲಿ, ನಾವು ಯಾವ್ದಕ್ಕೂ ಬೇಡ ಅಂತಕ್ಕಂಥದ್ದಿಲ್ಲ. ನಮ್ಮ ಕಾರ್ಯಕ್ರಮ ಮೊದಲೇ ಡೇಟ್ ಫಿಕ್ಸ್ ಆಗ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮ ಆದ ಇಡೀ ಜಿಲ್ಲಾ ಜನತೆಗೆ ಗೊತ್ತದ. ನಾವು ಯಾವ್ದು ಕೂಡ ಅವ್ರಿಗೆ ವಿರುದ್ಧ ನಾವು ಮಾಡ್ಬಿಡಂತಕ್ಕಂಥ ನಾವು ಹೇಳೋ ಪ್ರಶ್ನೆನೇ ಇಲ್ಲ. ಸಮಯ ಬೇರೆ ಕೊಡ್ಲಿ, ಡೇಟ್ ಬೇರೆ ಕೊಡ್ಲಿ, ನಮ್ದೇ ಯಾವ್ದು ಪ್ರಶ್ನೆ ಇಲ್ಲ. ಈಗ ವಾಟ್ ನೆಕ್ಸ್ಟ್ ಸರ್? ನಾವು ಇವತ್ತು ಕಾರ್ಯಕ್ರಮ ಮಾಡೇ ಮಾಡ್ತಿದ್ದು. ಮಧ್ಯಾಹ್ನ 3 ಗಂಟೆಗೆ ಹೋಗ್ತಾ ಇದ್ದೀವಿ. ನಾವು ಕಾರ್ಯಕ್ರಮ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಎಲ್ಲಾ ಜನ ಕೂಡ
ಒಗ್ಗಟ್ಟಿನ ಕಾರ್ಯಕ್ರಮ ಮಾಡೇ ಮಾಡ್ತೀವಿ. ಶ್ರೀಲಕ್ಷ್ಮಿ, ಇದು ಆ ಗ್ರಾಮೀಣ ಶಾಸಕರಂತ ಬಸವರಾಜ ಮತ್ತಿಮೂಡ ಅವರು ಹೇಳ್ತಾ ಇರುವಂತದ್ದು ತಹಸೀಲ್ದಾರ್ ಅನುಮತಿ ನಿರಾಕರಣೆ ಮಾಡಿದ್ದಾರೆ, ಆದ್ರೆ ನಾವು ಕಾರ್ಯಕ್ರಮ ಮಾಡೇ ಮಾಡ್ತೇವೆ ಅನ್ನುವಂತ ಒಂದು ಸವಾಲನ್ನು ಕೂಡ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದ್ ವೇಳೆ ಇದನ್ನ ಮೀರಿ ಕೂಡ ಏನು ತಹಸೀಲ್ದಾರ್ ಆಗ್ಲಿ ಅಥವಾ ಜಿಲ್ಲಾಡಳಿತ ಆಗ್ಲಿ ನಿರ್ಬಂಧ ಹೇರುವಂತ ಕೆಲಸಕ್ಕೆ ಮುಂದಾದ್ರೆ ಮತ್ತೊಂದ್ ಕಡೆ ಕಾನೂನು ಹೋರಾಟಕ್ಕೂ ಕೂಡ ಇದೀಗ RSS ಲೀಗಲ್ ಟೀಮ್ ರೆಡಿ ಆಗಿರುವಂತದ್ದು. ಸೊ ಹಾಗಾಗಿ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು. ಒಂದ್ ಕಡೆ ಬಹಳ ಈ ಒಂದು ಪಥಸಂಚಲನಕ್ಕೆ ಹೇಗಾದ್ರೂ ಮಾಡಿ ನಿರ್ಬಂಧ ಹಾಕಲೇಬೇಕು ಅನ್ನುವಂತ ವಿಚಾರ ಜಿಲ್ಲಾಡಳಿತ ಮಾಡ್ತಾ ಹೋದ್ರೆ ಇವರು ಕೂಡ ಕಾನೂನು ಹೋರಾಟಕ್ಕೆ ಇದೀಗ ಸಜ್ಜಾಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಮುನ್ನೂರ್ ಡೀಟೇಲ್ಸ್ಗಾಗಿ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಿದ ಬೆನ್ನಲ್ಲೇ ಭೀಮ್ ಆರ್ಮಿ ಪಥ ಸಂಚಲನವನ್ನು ಮಾಡ್ತೀವಿ ಅಂತ ಹೊರಟಿತ್ತು. ಅವ್ರಿಗೂ ಕೂಡ ಪರ್ಮಿಷನ್ ಅನ್ನ ನಿರಾಕರಿಸಿದ್ದಾರೆ, ಅವ್ರಿಗೂ ಕೂಡ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಅದೇ ಸಮಯಕ್ಕೆ ಅದೇ ರೂಟ್ನಲ್ಲಿ ನಾವು ಪಥ ಸಂಚಲನವನ್ನ ಮಾಡ್ತೀವಿ ಅಂತ ಭೀಮ್ ಆರ್ಮಿ ಹೊರಟಿತ್ತು. ಇದೀಗ ಎರಡೂ ಸಂಘಟನೆಗಳಿಗೆ ಅನುಮತಿಯನ್ನ ನಿರಾಕರಿಸಲಾಗಿದೆ. ಚಿತ್ತಾಪುರದಲ್ಲಿ ಭೀಮಾ ಪಥ ಸಂಚಲನಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ. ಅಂದ್ರೆ ಆರ್ಎಸ್ಎಸ್ ಪಥ ಸಂಚಲನವನ್ನ ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದಲೇ ಈ ರೀತಿ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಅದೇ ಸಮಯಕ್ಕೆ ಅದೇ ರೂಟ್ನಲ್ಲಿ ಭೀಮ್ ಆರ್ಮಿ ಪಥ ಸಂಚಲನವನ್ನ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದು ಆರ್ಎಸ್ಎಸ್ ಪಥ ಸಂಚಲನವನ್ನ ನಿಲ್ಲಿಸಬೇಕು ಅನ್ನೋ ಒಂದು ಕಾರಣದಿಂದಲೇನಾ ಅನ್ನುವಂತ ಪ್ರಶ್ನೆ ಹುಟ್ಟು ಹಾಕಲಾಗಿದೆ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಗಲಾಟೆ ಆಗಬಹುದು ಅನ್ನೋ ಕಾರಣದಿಂದ ಅನುಮತಿ ನಿರಾಕರಿಸಿದ್ದೇವೆ ಅಂತ ತಾಲೂಕು ಆಡಳಿತ ಹೇಳ್ತಾ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ ಇನ್ನಷ್ಟು. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ಏನ್ ಅಪ್ಡೇಟ್ ಇದೆ? ಇವತ್ತು ಚಿತ್ತಾಪುರದಲ್ಲಿ ನಡೀಬೇಕಾಗಿದ್ದಂತ RSS ಪಥಸಂಚಲನ ಕಾರ್ಯಕ್ರಮಕ್ಕೆ ತಾಲೂಕಾ ಆಡಳಿತ ಅದನ್ನ ನಿರಾಕರಿಸಿ ಆದೇಶ ಹೊರಡಿಸಿರುವಂತದ್ದು. ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರಿಂದ RSS ಪಥಸಂಚಲನಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಚಿತ್ತಾಪುರ ಪಟ್ಟಣದಲ್ಲಿ RSS ಪಥಸಂಚಲನವನ್ನ ಹಮ್ಮಿಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನು RSS ಅನುಮತಿಗಾಗಿ ಪತ್ರವನ್ನ ಕೂಡ ಬರೆದು ಅನುಮತಿ ಕೇಳಿತ್ತು. ಆದ್ರೆ ನಿನ್ನೆ ತಡರಾತ್ರಿವರೆಗೂ ಕೂಡ ಈ ಒಂದು ಅನುಮತಿಗಾಗಿ ಸಾಕಷ್ಟು ವಿಚಾರಗಳನ್ನ ಏನು ಪ್ರಸ್ತಾಪಿಸಿರುವಂತದ್ದು, ಜೊತೆಗೆ 11 ಅಂಶಗಳ ವಿವರಣೆಯನ್ನ ಕೂಡ ತಹಸೀಲ್ದಾರ್ ಅವರು ಕೇಳಿರುವಂತದ್ದು. ಅದಾದ ಬಳಿಕ RSS ತಹಸೀಲ್ದಾರ್ ಕೇಳಿರುವಂತಹ 11 ಅಂಶಗಳಿಗೂ ಕೂಡ ಏನು ವಿವರಣೆ ಎಕ್ಸ್ಪ್ಲನೇಷನ್ ಕೊಟ್ಟರು ಕೂಡ ಬೆಳಗ್ಗೆ ಈ ಒಂದು ಅನುಮತಿನ ನಿರಾಕರಣೆ ಮಾಡಿ ಆದೇಶ ಹೊರಡಿಸಿರುವಂತದ್ದು. ಅಂದ್ರೆ ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಯುವಂತಹ ಸಂದರ್ಭದಲ್ಲೇ ಭೀಮ್ ಆರ್ಮಿ ಪಥಸಂಚಲನ ಕೂಡ ಹಮ್ಮಿಕೊಂಡಿರುವಂತದ್ದು. ಹೀಗಾಗಿ ಕಾನೂನು ಸುವ್ಯವಸ್ಥೆಗೆ ಭಂಗ ತರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಡೆ RSS ಪಥಸಂಚಲನಕ್ಕೆ ಅನುಮತಿ ನಿರಾಕರಣೆ ಮಾಡಿದ್ರೆ, ಮತ್ತೊಂದು ಕಡೆ ಭೀಮ್ ಆರ್ಮಿ ಪಥಸಂಚಲನಕ್ಕೂ ಕೂಡ ಅನುಮತಿಯನ್ನು ನಿರಾಕರಣೆ ಮಾಡಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ಕಲಬುರಗಿ ಗ್ರಾಮೀಣ ಶಾಸಕರಾದಂತಹ ಬಸವರಾಜ ಮತ್ತಿಮೂಡ ಅವರಿದ್ದಾರೆ. ನಾನು ಅವರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಚಿತ್ತಾಪುರದಲ್ಲಿ ನಡೀಬೇಕಾದಂತಹ RSS ಪಥಸಂಚಲನ ಕಾರ್ಯಕ್ರಮ ಅನುಮತಿ ನಿರಾಕರಿಸಿದ್ದಾರೆ. ಯಾಕೆ, ಏನು ಈ ರೀತಿಯಾದಂತಹ ಅನುಮತಿ ನಿರಾಕರಣೆ ಮಾಡಲು ಕಾರಣ ಅಂತ? ಚಿತ್ತಾಪುರ ನಡೀತಕ್ಕಂಥ RSS ಪಥ ಸಂಚಲನ ಕಾರ್ಯಕ್ರಮ 15 ದಿವಸ ಹಿಂದ್ಗಡೆ ಫಿಕ್ಸ್ ಆದಂತ ಡೇಟು. ನಿನ್ನೆಯವರೆಗೂ ಕೂಡ ನಾವು ಎಲ್ಲಾ ಕಾರ್ಯಕ್ರಮ ತಯಾರಿ ಮಾಡಿದ್ದೇವೆ. ತಹಸೀಲ್ದಾರನ್ನು ಕೂಡ ಹೋಗಿ ಭೇಟಿಯಾಗಿ ಅವ್ರು ಏನಾದ್ರು ಕೂಡ ಟ್ಯಾಕ್ಸ್ ಕಟ್ಟದ ಅದ್ರ ಪರ್ಮಿಷನ್ಗೋಸ್ಕರ ಕೂಡ 6,000 ಚಿಲ್ಲರ್ ದುಡ್ಡನ್ನು ಕಟ್ಕೊಂಡಿದಾರ. ಎಲ್ಲ ಕುಳ್ಳಕ್ಕೆ ರೆಡಿ ಮಾಡಿದ್ರು. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮಾತು ಕೇಳಿ ಅವರು ತವರು ಕ್ಷೇತ್ರದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಯಾರ್ದೋ ಮಾತು ಕೇಳಿ ಅವ್ರ ಪರ್ಮಿಷನ್ ನಿರಾಕರಿಸ್ತಾ ಇದ್ದಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಕ್ಕಂಥದ್ದು 100 ವರ್ಷ ನಡೀತಕ್ಕಂಥ ಸಂಘ. ಯಾವುದೇ ರೀತಿಯ ಸಂಘದಿಂದ ಯಾವುದೇ ತೊಂದರೆ ಮಾಡತಕ್ಕಂಥ ಕೆಲಸ ಹಿಸ್ಟ್ರಿದಲ್ಲಿ ಯಾವುದೂ ಇಲ್ಲ. ಆದ್ರೆ ಇವತ್ತು ಕನ್ಯಾಕುಮಾರಿ ಕಾಶ್ಮೀರವರೆಗೂ ಕೂಡ ಸಂವಿಧಾನಾತ್ಮಕ ಸಂಘದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಯಾರಿಗೆ ಕೂಡ ತೊಂದರೆ ಮಾಡತಕ್ಕಂಥ ಕೆಲಸ ಎಲ್ಲಿ ಮಾಡಿಲ್ಲ. ಇವತ್ತು ಯಾವುದೇ ಕೂಡ ಸರ್ಕಾರ ಮಾಡದಂತ ಕೆಲಸಗಳು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನೇ ಸಮಸ್ಯೆಗಳಾದ್ರೆ ಮೊದಲನೇ ನಿಂತು ಕೆಲಸ ಮಾಡತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಪ್ರಿಯಾಂಕ್ ಖರ್ಗೆ ಅವರು ಇದು ಬಹಳ ಪ್ರತಿಷ್ಠೆ ಆಗ್ತೊಂಡ್ರ ಪಥಸಂಚಲನ ವಿಚಾರ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನಾಗೋದು ಗೊತ್ತಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಲ್ಲ, ಗುಲ್ಬರ್ಗಾದಲ್ಲಿ ಯಾಕಷ್ಟು ಇದು ಮಾಡ್ತಾ ಇದ್ದಾರೋ ನನಗೂ ಗೊತ್ತಿಲ್ಲ. ನಾವು ಯಾವುದೇ ಕೂಡ ಅವ್ರಿಗೆ ಮಾಡಿದ್ರು, ನಾವು ಯಾವುದೇ ಕೂಡ ಸಮಸ್ಯೆದಲ್ಲಿ ನಾವು ಯಾವುದೂ ಕೂಡ ಅವ್ರ ವಿರುದ್ಧ ಅಂತಕ್ಕಂಥದ್ದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಕ್ಷಾತೀತವಾಗಿ ಎಲ್ಲಾ ಸಂಘಟನೆ ಎಲ್ಲಾ ಕಾರ್ಯಕರ್ತರು ಕೂಡ ಅದರ ಭಾಗವಹಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರ ಪಾರ್ಟಿ ಪಕ್ಷ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ನಾರ್ಮಲ್ ಸಣ್ಣ ಪುಟ್ಟ ಕಾರ್ಯಕರ್ತರು ಕಾರ್ಯಕ್ರಮ ಜೋಯಿನಾಗಿ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ನಾವು ಕೂಡ ಮಧ್ಯಾಹ್ನ 3 ಗಂಟೆಗೆ ಕಾರ್ಯ ಮಾಡಿರ್ತಕ್ಕಂಥದ್ದು ಯಾವುದೇ ಕಾರಣ ಬಿಡ್ತಕ್ಕಂಥ ಪ್ರಶ್ನೆ. ನಾವು ಮಧ್ಯಾಹ್ನ 3 ಗಂಟೆಗೆ ಪಥ ಸಂಚಲನೆ ಮಾಡ್ತೇವೆ. ನಾವು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಈಗ ಪೊಲೀಸರ ಒಂದು ವರದಿ ನೀಡಿದ್ದಾರೆ. ಒಂದ್ ಕಡೆ ಭೀಮ್ ಆರ್ಮಿ ಪಥ ಸಂಚಲನ ಇರುವಂತದ್ದು, ಮತ್ತೊಂದು ಕಡೆ RSS ಪಥ ಸಂಚಲನ ಇರುವಂತದ್ದು. ಕಾನೂನು ಸುವ್ಯವಸ್ಥೆಗೆ ಭಂಗ ಉಂಟಾಗುತ್ತೆ ಅನ್ನುವಂತ ಅಂಶ ಅಲ್ಲಿನ ತಹಸೀಲ್ದಾರ್ ಉಲ್ಲೇಖ ಮಾಡಿರುವಂತದ್ದು.
ಇವತ್ತು ನಡೀತಕ್ಕಂಥದ್ದು ಪಥಸಂಚಲನ ಕಾರ್ಯಕ್ರಮ ನಾವು ಮೊದಲೇ ಡೇಟ್ ಫಿಕ್ಸ್ ಆಗಿ ನಾವು ಪರ್ಮಿಷನ್ ಕೂಡ ಕೇಳ್ತಕ್ಕಂಥದ್ದು ಮೊದಲೇ ಫಿಕ್ಸ್ ಆಗಿ ಭೀಮ್ ಆರ್ಮಿದವರು ಬಂದು ಇವತ್ತು ಅವರು ಮತ್ತೆ ನಾವು ಯಾರಿಗೆ ಮಾಡ್ಲಕ್ಕಂಥದ್ದು ಬೇಡ. ಇದು ಸಂವಿಧಾನದಲ್ಲಿ ಯಾರು ಬೇಕಾದ್ರೂ ಹೋರಾಟ ಮಾಡಬಹುದು. ನಾವು ಯಾವ್ದು ಕೂಡ ವಿರುದ್ಧ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರಿಗೆ ಸಮಯ ಬೇರೆ ಕೊಡ್ಲಿ, ಡೇಟ್ ಬೇರೆ ಕೊಡ್ಲಿ, ನಾವು ಯಾವ್ದಕ್ಕೂ ಬೇಡ ಅಂತಕ್ಕಂಥದ್ದಿಲ್ಲ. ನಮ್ಮ ಕಾರ್ಯಕ್ರಮ ಮೊದಲೇ ಡೇಟ್ ಫಿಕ್ಸ್ ಆಗ್ತಕ್ಕಂಥ ಕಾರ್ಯಕ್ರಮ ಇವತ್ತು ಈ ಕಾರ್ಯಕ್ರಮ ಆದ ಇಡೀ ಜಿಲ್ಲಾ ಜಾತಿಗೆ ಗೊತ್ತದ. ನಾವು ಯಾವ್ದು ಕೂಡ ಅವ್ರಿಗೆ ವಿರುದ್ಧ ನಾವು ಮಾಡ್ಬಿಡಂತಕ್ಕಂಥ ನಾವು ಹೇಳೋ ಪ್ರಶ್ನೆನೇ ಇಲ್ಲ. ಸಮಯ ಬೇರೆ ಕೊಡ್ಲಿ, ಡೇಟ್ ಬೇರೆ ಕೊಡ್ಲಿ, ನಮ್ದೇ ಯಾವ್ದು ಪ್ರಶ್ನೆ ಇಲ್ಲ. ವಾಟ್ ನೆಕ್ಸ್ಟ್ ಸರ್? ನಾವು ಇವತ್ತು ಕಾರ್ಯಕ್ರಮ ಮಾಡೇ ಮಾಡ್ತಿದ್ದು. ಮಧ್ಯಾಹ್ನ 3 ಗಂಟೆಗೆ ಹೋಗ್ತಾ ಇದ್ದೀವಿ. ನಾವು ಕಾರ್ಯಕ್ರಮ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಎಲ್ಲಾ ಜನ ಕೂಡ ಒಗ್ಗಟ್ಟೆ ನಾವು ಕಾರ್ಯಕ್ರಮ ಮಾಡೇ ಮಾಡ್ತೀವಿ. ಶ್ರೀಲಕ್ಷ್ಮಿ, ಇದು ಆ ಗ್ರಾಮೀಣ ಶಾಸಕರ ಅಂತ ಬಸವರಾಜ ಮತ್ತಿಮೂಡ್ ಅವರು ಹೇಳ್ತಾ ಇರುವಂತದ್ದು. ತಹಸೀಲ್ದಾರ್ ಅನುಮತಿ ನಿರಾಕರಣೆ ಮಾಡಿದ್ದಾರೆ, ಆದ್ರೆ ನಾವು ಕಾರ್ಯಕ್ರಮ ಮಾಡೇ ಮಾಡ್ತೇವೆ ಅನ್ನುವಂತ ಒಂದು ಸವಾಲನ್ನು ಕೂಡ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಒಂದ್ ವೇಳೆ ಇದನ್ನ ಮೀರಿ ಕೂಡ ಏನು ತಹಸೀಲ್ದಾರ್ ಆಗ್ಲಿ ಅಥವಾ ಜಿಲ್ಲಾಡಳಿತ ಆಗ್ಲಿ ನಿರ್ಬಂಧ ಹೇರುವಂತ ಕೆಲಸಕ್ಕೆ ಮುಂದಾದ್ರೆ ಮತ್ತೊಂದ್ ಕಡೆ ಕಾನೂನು ಹೋರಾಟಕ್ಕೂ ಕೂಡ ಇದೀಗ RSS ಲೀಗಲ್ ಟೀಮ್ ರೆಡಿ ಆಗಿರುವಂತದ್ದು. ಸೊ ಹಾಗಾಗಿ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು. ಒಂದ್ ಕಡೆ ಬಹಳ ಈ ಒಂದು ಪಥಸಂಚಲನಕ್ಕೆ ಹೇಗಾದ್ರೂ ಮಾಡಿ ನಿರ್ಬಂಧ ಹಾಕಲೇಬೇಕು ಅನ್ನುವಂತ ವಿಚಾರ ಜಿಲ್ಲಾಡಳಿತ ಮಾಡ್ತಾ ಹೋದ್ರೆ ಇವರು ಕೂಡ ಕಾನೂನು ಹೋರಾಟಕ್ಕೆ ಇದೀಗ ಸಜ್ಜಾಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್.